ಸರಿಯಾಗಿ ಬಿದ್ದು ಎದ್ದು ಒಳ್ಳೆ ಅಡ್ವೆಂಚರ್ ಜೊತೆಗೆ ಡೆಸ್ಟಿನೇಷನ್ ರೀಚ್ ಆದ್ವಿ. ಬಾಯ್ಸ್ ಅಂಡ್ ಗರ್ಲ್ಸ್ ನಮಸ್ಕಾರ ಎಲ್ರಿಗೂ. ಇವತ್ತು ಈ ಚಳಿನಲ್ಲಿ ಬೆಳಗ್ಗೆನೆ ಎದ್ದು ರೆಡಿಯಾಗಿ ನಾನು ರೈಡ್ ಗೆ ಹೊರಟೆ. ಮೀಟಪ್ ಲೊಕೇಶನ್ ಅಲ್ಲಿ ಒಂದು ಸ್ಟಾಪ್ ಹಾಕಿ ನನ್ ಫ್ರೆಂಡ್ ಬಂದ್ಮೇಲೆ ಅಲ್ಲಿಂದ ಹೊರಟ್ವಿ. ಡೆಸ್ಟಿನೇಷನ್ ಬಗ್ಗೆ ಜಾಸ್ತಿ ಗೊತ್ತಿರ್ಲಿಲ್ಲ, ಬಿಕಾಸ್ ಇದನ್ನ ಕಂಪ್ಲೀಟ್ ಆಗಿ ಪ್ಲಾನ್ ಮಾಡಿದ್ ನನ್ ಫ್ರೆಂಡ್. ಆಫ್ ರೋಡ್ ಒಂದ್ ಸ್ವಲ್ಪ ಚಾಲೆಂಜಿಂಗ್ ಆಗಿತ್ತು, ಸ್ವಲ್ಪ ಸಪೋರ್ಟ್ ಕೊಟ್ಟೆ ನಾನೇ. ನಾನ್ ಬರೋಷ್ಟೊತ್ತಿಗೆ ಶಿಸ್ತಾಗಿ ಅಂಗಡಿ ಹಾಕೊಂಡ್ ಕೂತಿದ್ರು. ಅವ್ರ ಗಾಡಿನಲ್ಲೇ ಹಾಕಿ ಅಲ್ಲಿಂದ ನನ್ ಗಾಡಿನಲ್ಲೇ ಹೋಗ್ಬೇಕಾಯ್ತು. ಇಲ್ಲಿಂದ ಮುಂದಕ್ಕೆ ನಮ್ ಗಾಡಿ ಹೋಗಲ್ಲ ಅಂತ ಗೊತ್ತಾಯ್ತು. ಅದಕ್ಕೆ ಅಲ್ಲೇ ನಿಲ್ಸಿ ಬಿದ್ದಿದ್ನ ನೆನೆಸ್ಕೊಂಡು ಮತ್ತೆ ನಕ್ಕೊಂಡು ಟ್ರೆಕ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ. ನಾವ್ ಅನ್ಕೊಂಡಷ್ಟು ಈಸಿ ಆಗಿರ್ಲಿಲ್ಲ, ಸಿಕ್ಕಾಪಟ್ಟೆ ಸ್ಟೀಪ್ ಇತ್ತು. ಸ್ವಲ್ಪ ದೂರ ಹೋದ್ರೆ ನನ್ ಹಿಂದೆ ಕಾಣ್ತಿರೋ ನಂದಿ ಸಿಗುತ್ತೆ. ಅದಕ್ಕಿಂತ ಒಂದ್ ಸ್ವಲ್ಪ ಅಡ್ವೆಂಚರ್ ಬೇಕು ನನಗೆ ಅಂತ ಹೇಳಿದ್ರೆ ಈ ತರ ಬಂಡೆಗಳ ಮಧ್ಯೆ ಹೋಗ್ಬೋದು. ನನಗ್ ಗೊತ್ತು ಈಗ ನಿಮಗ್ ಪ್ರಶ್ನೆ, ಇದು ಯಾವ ಜಾಗ ಅಂತ. ಅದನ್ನ ತಿಳ್ಕೊಳ್ಳೋದಕ್ಕೆ ನೀವು ನನ್ನ ಯೂಟ್ಯೂಬ್ ಚಾನಲ್ ವಿಸಿಟ್ ಮಾಡಿ. ಫುಲ್ ವ್ಲಾಗ್ ಅಪ್ಲೋಡ್ ಮಾಡಿದೀನಿ. ಆ ವ್ಲಾಗ್ ನ ಡಿಸ್ಕ್ರಿಪ್ಷನ್ ಅಲ್ಲಿ ನಿಮಗೆ ಈ ಜಾಗದ ಲಿಂಕ್ ಸಿಗುತ್ತೆ. ನಮ್ಮ ಅಡ್ವೆಂಚರ್ ಇಲ್ಲಿಗೆ ನಿಲ್ಲಿಲ್ಲ. ಟಾಪ್ ಅಲ್ಲಿ ಒಂದು ಹನುಮಂತನ ದೇವಸ್ಥಾನ ಇದೆ, ಅದೇ ನಮ್ಮ ಡೆಸ್ಟಿನೇಷನ್. ಕೊನೆಗೂ ಆ ಜಾಗ ರೀಚ್ ಆಗೇ ಬಿಟ್ವಿ. ಹನುಮಂತನ ದರ್ಶನ ಮಾಡ್ಕೊಂಡು ಅಲ್ಲೇ ದೇವ್ರೇ ಎಲ್ಲ ಒಳ್ಳೇದ್ ಮಾಡಪ್ಪ ಅಂತ ಬೇಡ್ಕೊಂಡು ರೀಲ್ಸ್ ಗೆ ಒಂದೆರಡು ವಿಡಿಯೋ ಮಾಡ್ಕೊಂಡು ಆಮೇಲೆ ಅಲ್ಲಿಂದ ಹೊರಟೋಣ ಅಂತ ಅನ್ಕೊಂಡು ಕೆಳಗಡೆ ನಡ್ಕೊಂಡ್ ಬಂದ್ವಿ. ಅಡ್ವೆಂಚರ್ ಇಲ್ಲಿಗೆ ಮುಗಿಲಿಲ್ಲ. ನನ್ ಗಾಡಿನ ಕೆಳಗ್ ತಗೊಂಡೋಗೋದಲ್ದರೆ ಅಲ್ಲೇ ನಿಲ್ಸ್ ಬಂದಿದ್ದ ಗಾಡಿನೂ ಕೆಳಗ್ ತಗೊಂಡೋಗ್ಬೇಕಾಗಿತ್ತು ನಾವು. ಏನೇನ್ ಕಥೆ ಆಯ್ತು ಅಂತ ನೀವ್ ನೋಡೋದಕ್ಕೆ ನನ್ನ ಯೂಟ್ಯೂಬ್ ಚಾನಲ್ ವಿಸಿಟ್ ಮಾಡಿ. ಕೆಳಗಡೆನೆ ಲಿಂಕ್ ಇದೆ. ಅಂಡ್ ಮರಿ ನಂಗೆ ಫಾಲೋ ಮಾಡ್ಕೊಳ್ಳಿ.